5 ವರ್ಷದ ಒಳಗಡೆ ಇಂದವ್ರಿಗೆಲ್ಲ ಫ್ರೀ. ನಮ್ಮಂಥವ್ರಿಗೆಲ್ಲ 30 ಎಕ್ಸ್ಟ್ರಾ ಪೇನೂ ಮಾಡಬೇಕಾಗುತ್ತೆ. ಬಡ್ಸು ಕೈ ಮೇಲೆ ಕೂರಿಸ್ಕೊಳ್ಳೋದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗೈತೆ ಅಂತ, ಎಷ್ಟು ಚೆನ್ನಾಗಿ ನೋಡ್ಕೋತವ್ರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಳಗಡೆ ನೋಡಿ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದಾವೆ. ಅವಕ್ಕೆ ನೋಡಿ ಯಾವ ಥರ ಡಿಸೈನ್ ಆಗಿ ಎಷ್ಟು ಸಖತ್ತಾಗಿ ಮಡಗಿದ್ದಾರೆ ಅಂದರೆ, ನೀರಾಗಿರ್ಬೋದು, ಕೆಳಗಡೆ ಆಹಾರ ಆಗಿರ್ಬೋದು, ಪ್ರತಿಯೊಂದು ಮಡಗೋರೆ ಕೆಳಗಡೆ. ಇದು ಇವಾಗ ನಾವು ನೋಡ್ತಾ ಇರೋದು ಇಗ್ವಾನ ಅಂತ. ಇದು ಆಸ್ಟ್ರೇಲಿಯಾ ಬ್ರೀಡು. 1-2 ಇದೆ ಮಾತ್ರ. ಫುಲ್ಲು ಕಲರ್ಫುಲ್ಲಾಗಿ ಐತೆ ಮಾತ್ರ ನೋಡಿ. ನಮ್ಮಲ್ಲೆಲ್ಲ ಇದನ್ನು ಒಂಟೆಗೊದ್ದ ಅದು ಇದು ಅಂತೀವಿ. ಆದರೆ ನೋಡಿ ಇದು ಎಷ್ಟು ಚೆನ್ನಾಗೈತೆ ಅಂತ. ಆಹಾರ ಎಲ್ಲ ಮಡಗಿದ್ದಾರೆ ಇದಕ್ಕೆ, ನೀವು ನೋಡ್ಬೋದು. ಸೊಪ್ಪು ತರಕಾರಿನೇ ಅದೇ ತಿನ್ನೋದು ಜಾಸ್ತಿ ಇದು. ಇವಾಗ ನನ್ನ ಕೈ ಮೇಲೆ ಬರ್ತಾ ಇರೋದು ಆಸ್ಟ್ರೇಲಿಯಾ ಬ್ರೀಡ್. ಇದು ಇಗ್ವಾನ ಅಂತ. ನಿಜವಾಗ್ಲೂ ಅದನ್ನು ಎಲ್ಲಿ ಕಚ್ಬಿಡುತ್ತೆ ಅದು ಇದು ಅಂತ ಭಯ ಪಡ್ತಾಯಿದ್ದೆ. ಉಗುರೇನು ಅಷ್ಟು ಇದಿಲ್ಲ, ರಫ್ ಇಲ್ಲ, ಅಂದರೆ ಅಷ್ಟು ಸ್ಮೂತಾಗೇ ಇರುತ್ತೆ. ಅಷ್ಟು ಇದಾಗಲಿಲ್ಲ, ತುಂಬ ಒಂಚೂರು ಭಯ ಆಯಿತು. ಸ್ಕಿನ್ ಮಾತ್ರ ಫುಲ್ ಗಟ್ಟಿ ಇದೆ ಮಾತ್ರ. ಮುಟ್ಟೋದ ಬೇಡವಾ ಅಂದಿದ್ದಕ್ಕೆ ಏನೂ ಆಗೋಲ್ಲ ಮುಟ್ಟಿ ಅಂದರು. ಬಾಲ್ದಲ್ಲಿ ಹೊಡೆದ್ರೆ ಇದಾಗ್ಬಿಡುತ್ತೆ, ಆದರೆ ಏನಿಲ್ಲ, ವಿಷ ಎಲ್ಲ ತೆಗ್ದವ್ರೆ. ಫುಲ್ಲು ಸ್ಕಿನ್ ಎಲ್ಲ ಒಂಚೂರು ರಫ್ ಇದೆ. ಡೈಲಿ 2 ಟೈಮ್ಸ್ ಅದಕ್ಕೆ ಫುಡ್ ಹಾಕ್ತಾರೆ. ಮತ್ತು ಅದಕ್ಕೆ ಫುಲ್ಲು ಒಬ್ಬೊಬ್ರು ಇನ್ಚಾರ್ಜ್ ಇರ್ತಾರೆ, ಅದನ್ನೆಲ್ಲ ಪ್ರಾಣಿಗಳು ನೋಡ್ಕೊಳೋದು ಪ್ರತಿಯೊಂದು ಮಾಡ್ತಾರೆ. ಅದೇನಿಲ್ಲ. ಫೋಟೋ ಇಳಿಸ್ಕೊತಾ ಇದ್ದೀನಿ, ಫೋಟೋ ಹೊಡಿ ಅಂತ. ತುಂಬ ಇಷ್ಟ ಆಯಿತು ಮಾತ್ರ, ಚೆನ್ನಾಗೈತೆ ಮಾತ್ರ ಕಲರಾಗಿ. ಸುಮಾರು ಇದೊಂದು 5 kg ಬರುತ್ತಂತೆ. ಕೇಳಿ ನೋಡಿದೆ 5 kg ಬರುತ್ತಂತೆ. ತುಂಬ ವೆಯ್ಟ್ ನೋಡಿದ್ರೆ ಬರುತ್ತೆ, 5 kg ಐತೆ. ಹೇಳಿ ಅಕ್ಕ. ಇದಕ್ಕೆ ಇಗ್ವಾನ ಅಂತ ಹೇಳ್ತಾರೆ. ಇದು ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಇದು ಗಾರ್ಡನ್ ಲಿಸರ್ಡ್ ಅಂತ ಹೇಳ್ತಾರೆ. ಮತ್ತೆ ಇದು ಪ್ಯೂರ್ ಹರ್ಬಿವರಸ್. ಇದು ವೆಜಿಟೇರಿಯನ್. ಇದು ಬರೀ ವೆಜ್ ಮಾತ್ರ ತಿನ್ನೋದು. ಫ್ರೂಟ್ಸು, ಲೀವ್ಸು ಆ ಥರ ಮಾತ್ರ ತಿನ್ನೋದು. ಇದು ಅಂದರೆ ಪೆಟ್ ಎಲ್ಲ. ಇಲ್ಲಿ ನಮ್ಮ ಎಕ್ಸಾಕ್ಟಿಕ್ ಇದು. ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಪ್ಯೂರ್ ಪೆಟ್ ಮಾಡ್ಕೋಬೋದು, ನಾವು ಮನೇಲೆಲ್ಲ ಇಟ್ಕೊಂಡು ಸಾಕೋಬೋದು. ಅಕ್ಕ ಇದು ಮಾತಾಡುತ್ತೆ ನಿಜನೇ? ಇದು ಮಾತಾಡುತ್ತೆ, ಬಟ್ ಅವಳಿಗೆ ಮೂಡಿದ್ರೆ ಮಾತ್ರ ಮಾತಾಡೋದು. ಹಲೋ ಹಲೋ ಸೆ ಹಲೋ. ಸೀಡ್ಸ್ ಉಂಟಾ? ಅಲ್ಲುಂಟಾ ತೆಗಿ. ಇದು ಕಾಕಟೋ ಅಂತ. ನಮ್ಮ ದೇಶದಲ್ಲಿ ಅಂದರೆ ಆಸ್ಟ್ರೇಲಿಯನ್ ಪ್ಯಾರೆಟ್. ಇದು ಅಲ್ಲಿಂದನೇ ಇಲ್ಲ, ಇದು ನಮ್ಮ ಇಂಡಿಯಾದಲ್ಲೆಲ್ಲ ಎಲ್ಲ ಕಡೆನೂ ಸಿಗುತ್ತೆ. ಇಲ್ಲೆಲ್ಲ ಬ್ರೀಡ್ ಮಾಡ್ತಾರೆ. ಸೆ ಹಲೋ. ಹಲೋ ಹಲೋ. ನೀವು ಒಂದಾಗ ಅದಕ್ಕೆ ಮೂಡೇ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ. ಇಲ್ಲ, ಆ್ಯಕ್ಚುಲಿ ಇಷ್ಟೆಲ್ಲ ನೀವು ಸುತ್ತ ನಿಂತ್ಕೊಂಡಿದ್ದೀರಲ್ಲ, ಅದಕ್ಕೆ ಈ ಥರ. ಇದ್ರ ಡಯಟ್ ಹೇಗಿರುತ್ತೆ ಅಂದರೆ, ಬೆಳಿಗ್ಗೆ ಅಂದರೆ ಸ್ಪ್ರೌಟ್ಸ್ ಇರುತ್ತೆ, ತರಕಾರಿ ಬಿಟ್ಟು ಬೇರೆ ಯಾರ ಕಡೆನೂ ಹೋಗಲ್ಲ ಅಂತಲ್ಲ, ಎಲ್ಲರ ಜೊತೆನೂ ಹೋಗುತ್ತೆ. ಕೂರಿಸಿದೆ ಫ್ರೀಯಾಗಿ ಇಟ್ಕೊಳ್ಳಿ. ಅಮ್ಮ ಸೇ ಹಲೋ. ಅಮ್ಮ ಹಲೋ 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 ಚಿನ್ನಿ. ಹಲೋ ಹಲೋ ಹಲೋ. ಬಿತ್ತು ಫೋಟೋ ಹೊಡಿಯಾ? ಫೋಟೋ ಹೊಡಿ ಇವಾಗ. ಹಲೋ ಹಾಯ್. ಹಲೋ ಅಮ್ಮ ಸೇ ಹಲೋ. ಇಟ್ಕೊಳ್ಳಿ. ಸೇ ಹಲೋ. ಅಲ್ಲೇ ಸೊಲೆ, ಅಲ್ಲೇ ಸೊಲೆ. ಹಲೋ ಹಲೋ ಹಾಯ್. ಹಾಯ್ ಸೊಲ್ಲೆ, ಹಾಯ್ ಸೊಲ್ಲೆ. ತಮಿಳ ಇದು? ತಮಿಳಲ್ಲಿ ಮಾತಾಡ್ತಾ? ಎಲ್ಲ ಲ್ಯಾಂಗ್ವೇಜ್. ತಮಿಳ್ ಲ್ಯಾಂಗ್ವೇಜಾ? ಎಲ್ಲ ಪ್ರತಿಯೊಂದು ಭಾಷೆನೂ ಮಾತಾಡ್ತೀನಿ. ಹಾಯ್ ಪಂಡ್ರಂಗ. ಟು ಫ್ರೆಂಡ್ಲಿ ಆಗಿರ್ಬೇಕು ಅದ್ರ ಜೊತೆ ಅಷ್ಟೇ. ಇದು ಏನು ಫುಡ್ ಅಕ್ಕ? ಇದು ಸನ್ಫ್ಲವರ್ ಸೀಡ್ಸ್. ಇದು ತಿನ್ನುತ್ತಾ? ಇದು ದಿನಕ್ಕೆ ಯಾವಾಗಲೂ ತಿನ್ನಿಸ್ತಾ ಇರ್ತೀರಾ? ಇದಕ್ಕೂ ಈ ಥರ ಇಲ್ಲ, ಎಲ್ಲ ಪಕ್ಷಿಗಳು ಅವಕ್ಕೆ ಎಷ್ಟು ಬೇಕೋ ಅಷ್ಟೇ ಫೀಡ್ ತಗೊಳ್ಳೋದು. ಅಳತೆ ಮೀರಿ ಎಲ್ಲ ತಗೊಳ್ಳಲ್ಲ. ಥ್ಯಾಂಕ್ಸ್ ಅಕ್ಕ. ಇದು ಆಸ್ಟಿಚ್. ಇದು ಈಗ ಏಜ್ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಇದಕ್ಕೆ ಜೋಳದ ಫುಡ್ಡು ಮತ್ತು ಪೂರ ವೆಜ್. ಪಾಲಕು, ಸಾಂಬಾರ್ ಸೊಪ್ಪು, ಕೀರೆ ಈ ಥರ ಸೊಪ್ಪು ತಿನ್ನುತ್ತೆ. ಇದು ಬಿಟ್ಟರೆ ಬೇರೆ ಯಾವ ಪದಾರ್ಥನೂ ತಿನ್ನಲ್ಲ. ಎಲ್ಲಿಂದ ತಂದಿರೋದಕ್ಕ? ಇದು ಆಸ್ಟಿಚು ಆಸ್ಟ್ರೇಲಿಯಾದಿಂದನೇ. ಬಟ್ ಇದು ನಮ್ಮ ಸರ್ಗಳು ತಂದಿರೋದು. ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ನೀವು ಕೆಲಸದಾರ ಇದ್ದೀರಾ, ಅದು ಅಷ್ಟೇ. ನಿಮ್ಗೆ ಅದ್ರ ಬಗ್ಗೆ ಅದನ್ನ ನೋಡ್ಕೊಳ್ಳೋ ಫುಲ್ ಇನ್ಚಾರ್ಜ್ ನೀವೇನಾದ್ರದ್ದು? ಎಲ್ಲರಿಗೂ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಆಲ್ ರೌಂಡ್ ಕೆಲಸ ಇದೆ. ಒಂದೊಂದು ತಿಂಗಳು ಒಂದೊಂದು ಕೆಲಸ ಚೇಂಜ್ ಆಗ್ತಾ ಇರ್ತದೆ. ನಾನಂತೂ ಬಾಲಿವುಡಲ್ಲಿ ನೋಡಿದ್ದೆ ಇದನ್ನು ಒಂದು ಮೂವಿ. ಅದು ಇದು ಫುಲ್ ವೇಗವಾಗಿ ಓಡುತ್ತೆ. ನಮ್ಗೆ ಮುಂಚೆನೇ ಗೊತ್ತಿತ್ತು, ಅವರೇ ಹೇಳಿದ್ರು ಇದು ಫುಲ್ ವೇಗವಾಗಿ ಓಡುತ್ತೆ ಅಂತ. ಇದು ಇದ್ರ ಏನಾದರೂ ಕುಕ್ಕಲ್ಲಿ ಕುಕ್ಕಿದ್ರೆ ಮಾತ್ರ
ತಲೆನಾದರೂ ಗಾಡಿ ಫ್ಯಾಸ್ಟ್ಲಿಕ್ ಏನಾಗಿರ್ಬೋದು ಅದೇ ಪೀಸಾಗಿ ಹೋಗುತ್ತೆ, ಅಷ್ಟು ಪವರ್ ಇರುತ್ತೆ ಇದಕ್ಕೆ. ನಾನೊಂದು ಮೂವಿಲಿ ನೋಡಿದ್ದೆ. ಇದು ಕೆಳಗಡೆ ಇರೋದು ಟರ್ಕಿ. ಇದು 2 ಟರ್ಕಿ ಮರಿ ತಂದಿದ್ದೀನಿ. ಅದೇ ಈ ಥರ ಅಲ್ಲ, ಬೇರೆ ಥರ 2 ಟರ್ಕಿ ಮರಿ ತಂದಿದ್ದೀನಿ ಸಾಕೋಕ್ಕೆ. ಅದು ಮುಂದ್ಗಡೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋರಂತೆ. ಇದನ್ನು ನೋಡಿ, ಇದನ್ನು ತಿನ್ಸೋಕ್ಕೆ ಒಂದು 30 ರೂಪೀಸ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಇದು ಬಂದಿರೋದು ಆಸ್ಟ್ರೇಲಿಯಾದಿಂದ, ಉಷ್ಟ್ರ ಪಕ್ಷಿ ಅಂತ. ತುಂಬ ಚೆನ್ನಾಗೈತೆ ಮಾತ್ರ ನೋಡೋಕ್ಕೆ. ನನಗಂತೂ ಫೋಟೋ ಅಂತ ಇದ್ದೀನಿ. ತುಂಬ ಚೆನ್ನಾಗಿದೆ. ಯಾಕಂದರೆ ಇಷ್ಟ ಅಲ್ವಾ ಪ್ರಾಣಿಗಳು, ಅನಿಮಲ್ಸ್ ಲವರ್ ಅಂದರೆ ನಾನು ಒಬ್ಬನೇ ಬೆಸ್ಟ್ ನನಗೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಮೈಸೂರಲ್ಲಿ ಏನು ಪ್ರಾಣಿಗಳು ನೋಡಿದ್ರು ಅದೇ ಸೇಮ್ ಇಲ್ಲೂ ಅಷ್ಟೇ, ಅದೇ ಪ್ರಾಣಿಗಳಿರೋದು. ಆದರೂ ಒಂದು ಸರಿ ತೋರಿಸ್ತೀನಿ ನೋಡಿ. ಕೆಳಗಡೆ ಗಿಳಿಮರಿ ಥರ ಐತೆ, ಮಾಮೂಲಿ ವೈಟು, ಅದೇ ಥರ ಸೇಮ್ ಚೆನ್ನಾಗೈತೆ ಮಾತ್ರ. ಮೈಸೂರು ಝೂಲ್ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗೈತೆ. ಕೆಳಗಡೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ. ಈ ಕಡೆ ಇರೋ ಮರಿನ ನೋಡಿದ್ದೀನಿ, ಅಲ್ಲಿರೋ ಪ್ರತಿಯೊಂದು ಮರಿನ ನೋಡಿದ್ದೀನಿ. ನಿಮ್ಮ ಮೈಸೂರು ಝೂವಲ್ಲಿ ತೋರಿಸಿದ್ದೀನಿ. ಬಟ್ ಇನ್ನೊಂದು ಮರಿ ಇದೆ, ಟರ್ಕಿ ಮರಿ. ನಾನು ತಂದು ಸಾಕ್ತಾರೋ ಟರ್ಕಿ ಮರಿಗಳು ತೋರಿಸ್ತೀನಿ, ಬನ್ನಿ ಇವಾಗ ನೋಡಿ. ಆ ಕಡೆ ಸೈಡ್ ಮರಿ ಐತೆ ನೋಡಿ, ಇರಿ ಒಂದು ನಿಮಿಷ. ಈ ಕಡೆ ಸೈಡ್ ಐತೆ, ನಿಮಗೆ ಗೊತ್ತಾಗ್ತಾರಲ್ಲ ಅಲ್ಲಿ ನೋಡಿ. ಆ ಥರ ಕೆಳಗಡೆ ಐತಲ್ಲ, ಆ ಥರ 2 ಟರ್ಕಿ ಮರಿಗಳನ್ನ ಸಾಕ್ತಾಯಿದ್ದೀನಿ. ಇವೆಲ್ಲ ಒಂದೊಂದು ಥರ ಹುಂಜಗಳಿದೆ, ಆದರೆ ಫುಡ್ಡು ಕೆಳಗಡೆ ಎಲ್ಲ ನೀಟಾಗಿ ಹಾಕವ್ರೆ. ಇವಾಗ ಗಿಳಿ ಮರಿಗಳು ನೋಡೋಕೆ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡಿರ್ಬೋದು ನವಿಲಿಗಿರಿನ. ಇದು ಕಾಡು ಹುಂಜನೇ ಏನೋ ಅಂತಾರೆ, ಕಾಳು ಹುಂಜನೇ ಏನೋ ಅಂತಾರೆ. ಅದು ಇದು ನೋಡಿ, ಕೆಳಗಡೆ ಏನೋ ತಿಂತಾ ಇದೆ. ಅದಕ್ಕೆ ನೋಡಿ ನೀರು, ಪ್ರತಿಯೊಂದು ಆಹಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವಾಗ ಗಿಳಿ ಮರಿ ಹತ್ರಕ್ಕೆ ಹೋಗೋಣ. ಇವಾಗ ಬನ್ನಿ ಬೇರೆ ಕಡೆ ಹೋಗೋಣ. ನಿಮ್ಗೆ ಇವಾಗ ತೋರಿಸ್ತೀನಿ ರಿಯಲಾಗಿ ನಾನು ಯಾವ್ದು ಸಾಕ್ತಾಯಿದ್ದೀನಿ ಏನಂತ. 2 ಮರಿ ತಂದಿದ್ದೀನಿ. ನನಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಮೇಲ್ಗಡೆ ಕಾಣಿಸ್ತೈತೆ ನೋಡಿ, 2 ಕೂತಿದ್ದಲ್ಲ, 3 ಕೂತಿದ್ದಲ್ಲ, ಆ ಥರವೇ ನಾನು ಸಾಕ್ತಿರೋದು ಟರ್ಕಿ ಅಂತ. 3 ತಂದಿದ್ದೆ, ಒಂದಂತೂ ಸತ್ತೋಯ್ತು ನೋಡಿ. ಅದೇ ಥರ ಏನು ಮೇಲ್ಗಡೆ ನೋಡ್ತಾಯಿದ್ದೆ ಅದೇ ಟರ್ಕಿ ಅಂತ. ಆ ಥರವು 2 ಸಾಕ್ತಾಯಿದ್ದೀನಿ. 3 ತಂದಿದ್ದೆ, 1 ಸತ್ತೋಯ್ತು, 2 ಇದೆ ಮಾತ್ರ ಸಾಕ್ತಾಯಿದ್ದೀನಿ. ಇವಾಗ ಬೇರೆ ಮರಿಗಳು ನೋಡೋಕೆ ಹೋಗೋಣ ಬನ್ನಿ, ಬೇರೆ ಪ್ರಾಣಿಗಳು. ನೆಕ್ಸ್ಟ್ ಬರೋದೇ ಗಿಳಿ. ಅಲ್ಲಿ ನೋಡಿ ಟರ್ಕಿ ಮರಿ, ಅದೇ ಥರ ಬೆಳೆದ್ರೆ ಅದೇ ಥರ ಆಗೋದು. ಬನ್ನಿ ಬೇರೆ ಕಡೆ ಗಿಳಿ ಮರಿಗಳು ನೋಡೋಣ. ಅದೇ ಲಾಸ್ಟ್ ಇಲ್ಲಿ ಎಂಡು. ಆ ಕಡೆ ಸೈಡೇನೋ ಐತೆ, ಈ ಕಡೆ ಸೈಡು ಐತೆ. ಉಚಿತ ಫ್ರೀಯಾಗಿ ಎಂಟ್ರಿ ಇದೆ ನೋಡಿ. ಎಲ್ಲ ಫೋಟೋಶೂಟ್ ಆದರೆ ಕೈಯಲ್ಲೆಲ್ಲ ಇಟ್ಕೊಂಡು ಫೋಟೋ ಎಲ್ಲ ಹೊಡಿತಾರೆ. ಬನ್ನಿ ಹೋಗಿ ನೋಡೋಣ. ಎಂಟ್ರೆನ್ಸು ಒಳಗಡೆ ಹೋಗೋಣ ಬನ್ನಿ. ಕ್ಯೂವಲ್ಲಿ ನಿಂತ್ಕೋಬೇಕೆಲ್ಲ, ಕ್ಯೂವಲ್ಲಿ ನಿಂತಾರೆ. ನಾವು ರೂಲ್ಸ್ ಪಾಲಿಸ್ಬೇಕು. ಇಟ್ಕೊಂಡ್ರೆ ಸಾಕು, ಎಲ್ಲನೂ ಓಡಿ ಬಂದುಬಿಡುತ್ತೆ ಮಾತ್ರ. ನೋಡೋದ್ರಲ್ಲ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗೈತೆ ಅಂದರೆ, ಅದ್ರ ಉಗುರು ತುಂಬ ಅಂದರೆ ಪರ್ಚತೆ ಆದರೆ ಅಷ್ಟೇನು ಪರ್ಚಲ್ಲ, ಲೈಟಾಗಿ ಪರ್ಚತೆ ಅಷ್ಟೇ. ತುಂಬ ನೋಡಿ ಎಷ್ಟು ಚೆನ್ನಾಗೈತೆ, ಮುದ್ದಾಗೈತೆ ನೋಡೋಕೆ ಮಾತ್ರ. ಕೈಯಲ್ಲಿ ಮಾತ್ರ ಗುರು ಅನ್ನಿಸ್ತವೆ. ಆಮೇಲೆ ಒಂಥರ ಚಿಕ್ಕದಾಗಿ ಚುಚ್ಚಿದಂಗೆ ಆಗುತ್ತೆ ಅಷ್ಟೇ, ಇನ್ನೇನು ಆಗೋಲ್ಲ. ಅಲ್ಲಿ ಕೆಳಗಡೆ ಇರೋದನ್ನು ಮಾತ್ರ ಒಂದು ಅನಿಮಲ್ಸ್ನ ಡ್ಯಾಮೇಜ್ ಮಾಡಬಾರ್ದು, ಒಂದು ಚೂರು ತುಳಿಬಾರ್ದು. ಅಲ್ಲಿ ಕೆಳಗಡೆ ಒಂಥರ ಟೈಲ್ಸ್ ಥರ ಐತೆ, ನೋಡ್ತೀರಾ, ಅಬ್ಸರ್ವ್ ಮಾಡಿ. ಅದ್ರ ಮೇಲೆ ಕಾಲಿಕ್ಕೊಂಡು ಹೋಗಿರಬೇಕು. ಅವ್ರ ಪಾಪ ವಾಂಟೆ ಆ ಕಡೆಯಿಂದ ಈ ಕಡೆಯಿಂದ ಅದನ್ನು ಸೇಫ್ಟಿ ಮಾಡೋಕ್ಕೆ ಅದರಿಂದ ಆಚೆ ಬರ್ತಾಯಿದೆ, ಅದರಿಂದ ಅದ್ರ ಒಳಗಡೆ ಇದು ಮಾಡ್ತಾರೆ. ನನ್ನ ತಮ್ಮ ಇವರೇ ನೋಡಿ, ಇವನ ಜೊತೆನೇ ಬಂದಿರೋದು. ಇವನೇ ಎಲ್ಲ ತೋರಿಸಿರೋದು. ಇನ್ನೂ 2-3 ಟ್ರಿಪ್ ಇದೆ, ಪಕ್ಕ ಖಂಡಿತ ತೋರಿಸ್ತೀನಿ. ಇನ್ನೊಂದು ಮಡಿಕೇರಿಗೆ ಹೋಗಬೇಕು, ನಾಳೆ ಗೋಲ್ಡನ್ ಟೆಂಪಲ್ಗೆ ಹೋಗೋಣ. ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ, ವೀಡಿಯೋನೂ ಮಾಡಿದ್ದೆ. ಏನಾಯಿತು ಅಂದರೆ ನನ್ನ ಫೋನ್ ರೀಸೆಂಟ್ ಆಗೋಯ್ತು, ಅದೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಯ್ತು. ಯೂಟ್ಯೂಬಲ್ಲಿ ನೆಟ್ ಇರಲಿಲ್ಲ, ಡೇಟಾ ಖಾಲಿ ಹೋಗಿತ್ತು, ಅದರಿಂದ ಫೋನ್ ಇದಾಗ್ಬಿಡ್ತು ಅದರಿಂದ. ಬಟ್ ನಾಳೆಯಿಂದ ಪಕ್ಕ ನೋಡಿ ಹೋಗ್ತಾ ಐತೆ ಅದು ಟರ್ಕಿ ನೋಡಿ, ಟರ್ಕಿ ಅಲ್ಲಿ ನೋಡಿ ಇವ್ರು ಓಡ್ತಾವ್ರೆ, ಅದನ್ನ ಹಿಡ್ಕೊಬರೋಕ್ಕೆ. ಇದು ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೊಂದು ಟರ್ಕಿ, ಇದ್ರ ಕೈ ಆಯ್ ಮಾಡ್ಸೋಣ. ಆಯ್ ಅವ್ರ ಕೈ ಹಾಕ್ಬಿಟ್ಟು ಕುಕ್ಕಿಸ್ಕೊಂಡ್ರು ಅಂಕಲ್. ಅದೇನು ಮಾಡ್ತಾ ಅಂಕಲ್ ಅದು ನಿಮಗೆ? ಏನು ಅಂಕಲ್ ಏನು ಮಾಡ್ದೆ? ಕುಕ್ತ ಅದು ಕೈ ಏನಾದ್ರು ನೋವಾಯ್ತಾ? ಹಾಂ, ಏನಾಗಿಲ್ವಾ? ಸ್ಮಾಲ್ ಓಯ್, ನನ್ನ ಕೈ ಏನು ಕುಕ್ಬೇಡ, ಟಾಟಾ ಮಾಡು ಸಾಕು, ಟಾಟಾ ಮಾಡು. ಬಂದ್ಬಿಟ್ರೆ ಕಷ್ಟ, ಕಚ್ಬಿಟ್ರೆ ಕಷ್ಟ. ಈ ಪಕ್ಷಿನ ನಾನು ನೋಡಿದ ಪಕ್ಷಿ ಅಲ್ಲ, ಇದು ಬರ್ಡ್ಸ್. ಇದು ಆಸ್ಟ್ರೇಲಿಯಾ ಪಕ್ಷಿ, ಇದು ಉಷ್ಟ್ರ ಪಕ್ಷಿ ಎಷ್ಟು ಇದಂದರೆ ಒಂದು ಬಾಲಿವುಡ್ ಮೂವಿಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಇದು ಫಾಸ್ಟ್ ವೇಗವಾಗಿ ಓಡುತ್ತೆ. ಇದು ಹೆಂಗೆ ಕುಕ್ಕುತ್ತೆ ಅಂದರೆ ಬೇರೆ ಬಿಟ್ಟಾಕಿ ಡ್ಯಾನ್ಸ್ ಮಾಡುತ್ತೆ ನೋಡಿ. ಅಲ್ಲಿ ನೋಡಿ ಎಷ್ಟು ಯಾವ ಥರ ಡ್ಯಾನ್ಸ್ ಮಾಡ್ತೈತೆ ಅಂತ, ನೃತ್ಯ ಡ್ಯಾನ್ಸ್ ಮಾಡ್ತೈತೆ ಅಲ್ಲಿ ನೋಡಿ. ಬಾತುಕೋಳಿ ಮಾಮೂಲಿ ಜನನೂ ಸಾಕ್ತಾರೆ, ನಾನು ಬಾತುಕೋಳಿ ಸಾಕಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಅದು ಇವಾಗ ಹಾಡು ಹೇಳುತ್ತಂತೆ, ಅದನ್ನು ನಿಮ್ಗೆ ಕೇಳಿಸ್ತೀನಿ. ಅಕ್ಕ ಅವರು ಇವಾಗ ತೋರಿಸ್ತಾರಂತೆ. ಅಕ್ಕ ಹೇಳಿ. ಹಲೋ 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 ಸಲಾಮ್. ಹಲೋ
ಕೀ ಕೊಟ್ಟರೆ ನಮ್ಮ ಮೇಲೆ ಫೋಕಸ್ ಮಾಡುತ್ತೆ, ಅದಕ್ಕೋಸ್ಕರ ಅದ್ರ ಒಳಗಡೆ ಕೀ ಇದು ಬಾಯಿ ಒಳಗಡೆ ಇದು ಮಾಡ್ತಾರೆ ಅಷ್ಟೇ. ಇಲ್ಲಾಂದರೆ ಶರ್ಟ್ ಆಗಲಿ ಏನಾದರೂ ಆಗಲಿ ಕಚ್ಚಿ ಕಿತ್ತು ತೂತು ಮಾಡಿಬಿಡುತ್ತೆ. ಅದೇ ಅಂತದೆ ಎಲ್ಲಿ ತೂತು ಮಾಡುತ್ತೆ ಅಂತ. ತುಂಬ ಚೆನ್ನಾಗೈತೆ, ಮುದ್ದಾಗೈತೆ, ಆದರೆ ಗಟ್ಟಿಯಾಗಿ ಇಟ್ಕೊಂಡೈತೆ. ಉಗುರು ಮಾತ್ರ ಒಂದು ಸ್ವಲ್ಪ ರಫಾಗೈತೆ ಅದರದ್ದು. ಇಲ್ಲಿ ಅಣ್ಣ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾರೆ, ಮಾತಾಡೋಕ್ಕೆ ಒಂಥರ ಹಿಂಚಿರ್ತಾರೆ. ಅದಕ್ಕೆ ನಾನೇ ಹೇಳ್ತಾಯಿದ್ದೀನಿ, ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ 6 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ದಿನ ಇದೆಲ್ಲ ಫಾರೆಸ್ಟ್ ಏರಿಯಾನಂತೆ. ಇದೊಂದು ದೀಪ ಹೇಳಬೇಕು ಅಂದರೆ ನೋಡಿ ಎಷ್ಟು ಸೈಲೆಂಟಾಗಿ ಎಷ್ಟು ಮುದ್ದಾಗೈತೆ ಅಂತ. ಏನೋ ಫುಡ್ ತಿನ್ನಿಸ್ತವ್ರೆ, ತಿಂತೈತೆ. ಕೀ ಏನಾದರೂ ಕೊಟ್ಟರೆ ಒಂದು ಫೋಟೋ ಗೀಟೋ ಹೊಡ್ಸ್ಕೊಳ್ಳೋಕ್ಕೆ ಫೋಕಸ್ಸಾಗಿ ಮುಂದೆ ಕತ್ತನ್ನು ಸ್ಟ್ರೈಟ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು, ಎಷ್ಟು ಮುದ್ದಾಗೈತೆ ಅಂತ. ಮಾತ್ರ ಕೆಳಗಡೆ ಮಾತ್ರ ಉಗುರುಗಳು ಮಾತ್ರ ಅಷ್ಟೇ ಪರ್ಚುತ್ತೆ, ಆದರೆ ಹುಷಾರು ಹೋಗೋವಾಗ. ಇನ್ನೊಂದು ಪಕ್ಷಿ ಐತೆ, ಬಾಕ್ಲ ಹತ್ರನೇ ಐತೆ, ನ್ಯಾತಾಡ್ತೈತೆ. ಅದಂತೂ ಹೋಗೋಕ್ಕೂ ಬಿಡಲ್ಲ, ಒಳಗಡೆಯಿಂದ ಆಚೆನೂ ಹೋಗೋಕ್ಕಾಗಲ್ಲ, ಈಚೆನೂ ಬರೋಕ್ಕಾಗಲ್ಲ. ಇಷ್ಟಕ್ಕೆಲ್ಲ ಬರ್ಡ್ಸ್ ಪಾರ್ಕ್ಸ್ ಮುಗೀತು. ಇನ್ನೇನಿದ್ರು ಮುಂದ್ಗಡೆ ಇನ್ನು ಆಟದ್ದು ಮತ್ತು ಜಿಪ್ ಲೈನ್ ಮತ್ತು ಇನ್ನು ಪ್ರತಿಯೊಂದು ಆ್ಯಕ್ಟಿವಿಟಿ ತುಂಬ ಇದೆ. ಆಮೇಲೆ ಒಂದೇ ಒಂದು ಜಿಂಕೆ ಮರಿದು ಅದೊಂದು ಐತೆ. ಅದನ್ನು ಪಾರ್ಟ್ 3 ಮಾಡ್ತೀವಿ. ಇದು ಫುಲ್ ವೀಡಿಯೋ ಲೆಂತ್ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ 3ಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡಿ.